ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕೈ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾಳೆ ನಡೆಯುವಂತಹ ಸಮಾವೇಶಕ್ಕೆ ಅಂತಿಮ ಸಿದ್ಧತೆಗಳು ಕೂಡ ನನ್ನ ಹಿಂಭಾಗದಲ್ಲಿ ನಡೀತಾ ಇರುವಂತದ್ದು. ಹಾಸನದಲ್ಲಿ ನಡೀತಾ ಇರುವಂತಹ ಸಮಾವೇಶಕ್ಕೆ ಕೊನೆ ಹಂತದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಿದೆ. ವೇದಿಕೆ ಆಗ್ಬೋದು, ಇನ್ನೊಂದು ಕಡೆ ಬೃಹತ್ ಕಟೌಟ್ಗಳ ವ್ಯವಸ್ಥೆ ಕೂಡ ಆಗ್ತಾ ಇರುವಂತದ್ದು. ಹಾಸನ ನಗರದಲ್ಲಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಸಮಾವೇಶಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನಗಳನ್ನ ಸೇರಿಸಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಹಾಸನದ ತುಂಬೆಲ್ಲ ಬೃಹತ್ ಕಟೌಟ್ಗಳ ಒಂದು ಕಟೌಟ್ಗಳು ಕೂಡ ದೊಡ್ಡ ಮಟ್ಟಿಗೆ ರಾರಾಜಿಸ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೊನೆ ಹಂತದ ಸಕಲ ಸಿದ್ಧತೆಗಳು ನಾಳಿನ ಕಾರ್ಯಕ್ರಮಕ್ಕೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಒಂದು ಜನಾಂದೋಲನ ಸಮಾವೇಶ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯವರ ಬಣ ಎಂದೇ ಅದು ಸಿದ್ದರಾಮಯ್ಯವರ ವರ್ಚಸ್ಸನ್ನು ಹೆಚ್ಚನ್ನು ಮಾಡಲಿಕ್ಕೆ ಸ್ವಾಭಿಮಾನಿ ಒಂದು ಸಮಾವೇಶದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ತಯಾರಿ ಮಾಡ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಒಂದು ಜನರನ್ನ ಸೇರಿಸಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅಂತಿಮ ಹಂತದ ವ್ಯವಸ್ಥೆಗಳು ಕೂಡ ದೊಡ್ಡ ಮಟ್ಟಿಗೆ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಹಾಸನದ ತುಂಬೆಲ್ಲ ಬೃಹತ್ ಕಟೌಟ್ಗಳು ಕೂಡ ಈಗಾಗಲೇ ರಾರಾಜಿಸ್ತಾ ಇದಾವೆ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಈಗಾಗಲೇ ಕಣ್ಣು ಹಾಯಿಸಿದ ಕಡೆ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಕಟೌಟ್ಗಳು ಕೂಡ ಈಗಾಗಲೇ ಕಾಣಿಸ್ತಾ ಇರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನಾಳಿನ ಈ ಒಂದು ಕಾರ್ಯಕ್ರಮ ಎಂದೇ ಇದು ಸಂಪೂರ್ಣವಾಗಿ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಾಗಿದೆ. ಈ ಒಂದು ಸಮಾವೇಶದಲ್ಲಿ ಅದು ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ನಡೀತಾ ಇರುವಂತಹ ಈ ಒಂದು ಸಮಾವೇಶ ಎಂದೇ ಕುಮಾರಸ್ವಾಮಿ ಆಗ್ಬೋದು, ದೇವೇಗೌಡರಿಗೆ ಒಂದು ಟಕ್ಕರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಕೊನೆ ಹಂತದ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾಳೆ ಸಿಎಂ ಆಗ್ಬೋದು, ಡಿಸಿಎಂ ಆಗ್ಬೋದು, ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ, ಇಡೀ ರಾಜ್ಯ ಸರ್ಕಾರವೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಸಿದ್ದರಾಮಯ್ಯ ಅವರ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಹಾಗೆ ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಒಂದು ವರ್ಚಸ್ಸನ್ನು ಹೆಚ್ಚು ಮಾಡಲಿಕ್ಕೆ ನಡೀತಾ ಇರುವಂತಹ ಒಂದು ಸಮಾವೇಶ ದೊಡ್ಡ ಮಟ್ಟಿಗೆ ಆಗಲೇ ಆಯೋಜನೆ ಕೂಡ ಆಗ್ತಾ ಇದೆ. ಕೊನೆ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ನಾಳಿನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಈಗಾಗಲೇ ದೇವೇಗೌಡರ ಒಂದು ಭದ್ರಕೋಟೆ, ಕುಮಾರಸ್ವಾಮಿ ಅವರ ಭದ್ರಕೋಟೆ ಎಂದೇ ಹಾಸನ ಎಂದೇ ಜೆಡಿಎಸ್ ಭದ್ರಕೋಟೆ, ಈ ಒಂದು ಭದ್ರಕೋಟೆಯಲ್ಲಿ ಒಂದು ಶಕ್ತಿ ಪ್ರದರ್ಶನ ಕೈ ನಾಯಕರು ನಾಳೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಹಾಸನ.